ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕೇವಲ ಭಾರತವಲ್ಲ, ಬದಲಿಗೆ ಇಡೀ ಜಗತ್ತೇ ಇಂದು ಮಹಾಕುಂಭಮೇಳದ ಬಗ್ಗೆ ಮಾತನಾಡುತ್ತಿದೆ. ಪ್ರತಿದಿನ ಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಕೋಟಿ ಕೋಟಿ ಜನರು ಆಗಮಿಸುತ್ತಿದ್ದಾರೆ. ಹಾಗಿದ್ದರೆ ಕುಂಭಮೇಳ ಎಂದರೇನು? ಕುಂಭಮೇಳದ ಹಿಂದಿರುವ ಕುತೂಹಲಕಾರಿ ಕಥೆ ಏನು ಮತ್ತು ಈ ಬಾರಿಯ ಕುಂಭಮೇಳದ ಮಹತ್ವ ಮತ್ತು ವೈಶಿಷ್ಟ್ಯವೇನೆಂಬುದನ್ನು ನಮ್ಮ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಕುಂಭ ಎಂಬುದು ಒಂದು ಸಂಸ್ಕೃತ ಪದ. ಅದರ ಅರ್ಥ ಮಡಿಕೆ ಅಥವಾ ಘಟ. ಕುಂಭಮೇಳ ಎಂಬ ಪದದ ಹಿಂದೆ ಇದೇ ಮಡಿಕೆ ಅಥವಾ ಕುಂಭದ ಕಥೆ ಇದೆ. ಹಿಂದೆ ಸತ್ಯಯುಗ ಅಥವಾ ಕೃತಯುಗದಲ್ಲಿ ಒಮ್ಮೆ ದೇವತೆಗಳು ತಮ್ಮ ಶಕ್ತಿ, ಸಾಮರ್ಥ್ಯ, ಆಯಸ್ಸು, ಆರೋಗ್ಯಗಳನ್ನು ವೃದ್ಧಿಸಿಕೊಳ್ಳಲು ಅಮೃತಪಾನ ಮಾಡಬೇಕೆಂದು ನಿರ್ಧರಿಸಿದರಂತೆ. ಆದರೆ ಕ್ಷೀರಸಾಗರದ ಆಳದಲ್ಲಿರುವ ಅಮೃತವನ್ನು ಪಡೆಯುವುದು ಹೇಗೆ? ಆಗ ದೇವತೆಗಳು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಲು ನಿರ್ಧರಿಸಿದರಂತೆ. ಆದರೆ ಸಮುದ್ರ ಮಂಥನಕ್ಕೆ 2 ತಂಡಗಳು ಬೇಕಲ್ಲ. ಅದಕ್ಕಾಗಿ ದೇವತೆಗಳು ದಾನವರ ಸಹಾಯ ಕೇಳಿದರಂತೆ. ಸಮುದ್ರ ಮಂಥನದಲ್ಲಿ ಹೊರಬರುವ ವಸ್ತುಗಳನ್ನು ದೇವತೆಗಳು ಮತ್ತು ದಾನವರು ಹಂಚಿಕೊಳ್ಳಲು ನಿರ್ಧರಿಸಿದರಂತೆ. ಅದರಂತೆ ಸಮುದ್ರ ಮಂಥನ ನಡೆಯುತ್ತಿದ್ದಾಗ ಸಮುದ್ರದಿಂದ ಅಮೃತದ ಗಡಿಗೆ ಅಥವಾ ಅಮೃತದ ಕುಂಭವನ್ನು ಹೊತ್ತು ಧನ್ವಂತರಿ ದೇವರು ಹೊರಬಂದರಂತೆ. ಆಗ ಅವರ ಕೈಯಲ್ಲಿದ್ದ ಅಮೃತದ ಕುಂಭವನ್ನು ಪಡೆಯಲು ದೇವತೆಗಳು ಮತ್ತು ದಾನವರು ಮುಗಿಬಿದ್ದರಂತೆ. ಹೀಗೆ ದಾನವರಿಂದ ಅಮೃತವನ್ನು ರಕ್ಷಿಸುವ ಪ್ರಯತ್ನದಲ್ಲಿ ದೇವತೆಗಳು ಅಮೃತದ ಕುಂಭವನ್ನು ಹೊತ್ತು ಓಡುವಾಗ ಆ ಅಮೃತದ ಬಿಂದುಗಳು ಭೂಮಿಯ ಮೇಲೆ ಬಿದ್ದವಂತೆ. ಪುರಾಣಗಳ ಪ್ರಕಾರ ಆ ಅಮೃತದ ಬಿಂದುಗಳು ಭೂಮಿಯ ಮೇಲೆ 4 ಸ್ಥಳಗಳಲ್ಲಿ ಬಿದ್ದವಂತೆ. ಆ ಸ್ಥಳಗಳೇ ಇಂದಿನ ಪ್ರಯಾಗರಾಜ, ಉಜ್ಜಯಿನಿ, ನಾಸಿಕ್ ಮತ್ತು ಹರಿದ್ವಾರ ಕ್ಷೇತ್ರಗಳು. ಆಶ್ಚರ್ಯವೆಂದರೆ ಈ 4 ಕ್ಷೇತ್ರಗಳು ಪುಣ್ಯತೀರ್ಥಗಳ ದಂಡೆಯಲ್ಲಿವೆ. ಪ್ರಯಾಗದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಪುಣ್ಯ ಸಂಗಮವಿದ್ದರೆ ಉಜ್ಜಯಿನಿಯಲ್ಲಿ ಕ್ಷಿಪ್ರಾ ನದಿ ಹರಿಯುತ್ತಿದೆ. ಹರಿದ್ವಾರ ಪರಮಪಾವನಿ ಗಂಗಾ ನದಿಯ ತೀರದಲ್ಲಿದ್ದರೆ ನಾಸಿಕ್ ಕ್ಷೇತ್ರ ಗೋದಾವರಿ ನದಿಯ ತಟದಲ್ಲಿದೆ. ಹೀಗೆ ಸಮುದ್ರ ಮಂಥನದಿಂದ ಉದ್ಭವಿಸಿದ ಅಮೃತದ ಬಿಂದುಗಳು ಭೂಮಿಯ ಮೇಲೆ ಬಿದ್ದ 4 ಸ್ಥಳಗಳಲ್ಲಿ ಇಂದು ಪುಣ್ಯ ನದಿಗಳು ಹರಿಯುತ್ತಿವೆ. ಹಾಗೆ ಅದೇ 4 ಪುಣ್ಯ ಕ್ಷೇತ್ರಗಳಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಇದು ಕುಂಭಮೇಳದ ಪೌರಾಣಿಕ ಆಯಾಮವಾದರೆ ಇದಕ್ಕೆ ಮತ್ತೊಂದು ವೈಜ್ಞಾನಿಕ ಆಯಾಮವೂ ಇದೆ. ಅದೇನೆಂದರೆ ಸೌರವ್ಯೂಹದಲ್ಲಿ ಗುರುಗ್ರಹ, ಸೂರ್ಯ, ಚಂದ್ರ ಮತ್ತು ಭೂಮಿಯ ಕಕ್ಷೆ. ಭೂಮಿಯ ಮೇಲೆ ಶೂನ್ಯದಿಂದ 33 ಡಿಗ್ರಿ ಅಕ್ಷಾಂಶದಲ್ಲಿ ಬರುವ ಸ್ಥಳಗಳಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಥವಾ ಕೇಂದ್ರಾಪಗಾಮಿ ಶಕ್ತಿ ಅಧಿಕವಾಗಿರುತ್ತದೆ. ಅದರಂತೆ ಭಾರತದಲ್ಲಿ ಈ ಕೇಂದ್ರಾಪಿಗಾಮಿ ಶಕ್ತಿ ಅಥವಾ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅತಿ ಹೆಚ್ಚಾಗಿರುವ 4 ಸ್ಥಳಗಳನ್ನು ನಮ್ಮ ಪೂರ್ವಜರು ಗುರುತಿಸಿದ್ದಾರೆ. ಅದೇ ಕುಂಭಮೇಳ ನಡೆಯುವ ಪ್ರಯಾಗರಾಜ, ಉಜ್ಜಯಿನಿ, ನಾಸಿಕ್ ಮತ್ತು ಹರಿದ್ವಾರ ಕ್ಷೇತ್ರಗಳು. ಇನ್ನು ಕುಂಭಮೇಳವನ್ನು ನಡೆಸುವ ಅವಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭಮೇಳದಲ್ಲಿ 3 ವಿಧಗಳಿವೆ. ಅವುಗಳೆಂದರೆ ಅರ್ಧಕುಂಭ, ಪೂರ್ಣಕುಂಭ ಮತ್ತು ಮಹಾಕುಂಭ. ಕುಂಭಮೇಳ ಎಂದರೆ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಸಂಗಮ ಅಥವಾ ಹಬ್ಬ. ಭೂಮಿಯು ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ 1 ಸುತ್ತು ಸುತ್ತಲೂ 365 ದಿನ ತೆಗೆದುಕೊಳ್ಳುತ್ತದೆ. ಅದನ್ನು ನಾವು 1 ವರ್ಷ ಎಂದು ಕರೆಯುತ್ತೇವೆ. ಅದರಂತೆ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹವಾದ ಗುರು ಅಥವಾ ಬೃಹಸ್ಪತಿ ಗ್ರಹ ಸೂರ್ಯನ ಸುತ್ತ 1 ಸುತ್ತು ಸುತ್ತಲೂ 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ.
ಹೀಗೆ ಗುರುಗ್ರಹವು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಿ ಭೂಮಿಯ ನೇರ ಬಂದಾಗ ನಾವು ಪೂರ್ಣ ಕುಂಭಮೇಳವನ್ನು ಆಚರಿಸುತ್ತೇವೆ. ಅದೇ ರೀತಿ 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳವನ್ನು ಆಚರಿಸುತ್ತೇವೆ. ಅರ್ಧ ಕುಂಭಮೇಳವನ್ನು ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ಮಾತ್ರ ಆಚರಿಸಲಾಗುತ್ತದೆ. ಹಾಗೆ 12 ವರ್ಷಗಳಿಗೊಮ್ಮೆ ಆಚರಿಸುವ ಪೂರ್ಣ ಕುಂಭಮೇಳವನ್ನು ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಅಥವಾ ನಾಸಿಕ್ ಕ್ಷೇತ್ರಗಳಲ್ಲಿ ಆಚರಿಸಲಾಗುತ್ತದೆ. ಹಾಗೆ 12 ಕುಂಭಮೇಳಗಳನ್ನು ಸೇರಿ ಒಮ್ಮೆ ಆಚರಿಸಲಾಗುವ ಮಹಾಕುಂಭಮೇಳವನ್ನು 144 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಇದು ಪ್ರಯಾಗದ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಪವಿತ್ರ ಸಂಗಮದಲ್ಲಿ ನಡೆಯುತ್ತದೆ. ಈ ಬಾರಿ ಪ್ರಯಾಗದಲ್ಲಿ ನಡೆಯುತ್ತಿರುವುದು ಮಹಾಕುಂಭಮೇಳ. ಅಂದರೆ 144 ವರ್ಷಗಳಿಗೊಮ್ಮೆ ಬರುವ ಅತಿ ಅಪರೂಪದ ಆಚರಣೆ. ಇದು ಸಾಮಾನ್ಯ ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ದೊರೆಯುವ ಏಕಮಾತ್ರ ಅವಕಾಶ. ಹಾಗಾಗಿಯೇ ಈ ಮಹಾಕುಂಭಮೇಳದಲ್ಲಿ ದೇಶ ವಿದೇಶಗಳ ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಲು ಮುಗಿಬೀಳುತ್ತಿದ್ದಾರೆ. ಕುಂಭಮೇಳದ ಆಚರಣೆ ಬ್ರಹ್ಮಾಂಡದಲ್ಲಿ ನಡೆಯುವ ಗ್ರಹಗಳ ಚಲನವಲನ ಮತ್ತು ಅದರಿಂದ ಭೂಮಿಯ ಮೇಲೆ ಉಂಟಾಗುವ ಪರಿಣಾಮದ ಮೇಲೆ ಆಧಾರಿತವಾಗಿದೆ. ವಿಶೇಷವಾಗಿ ಧಾರ್ಮಿಕ ಸಾಧನೆಗಳಲ್ಲಿ ತೊಡಗಿಸಿಕೊಂಡವರು ಬ್ರಹ್ಮಾಂಡದ ಈ ಅಪರೂಪದ ಶಕ್ತಿಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಕುಂಭಮೇಳದಂತಹ ವಿಶೇಷ ಗಳಿಗೆಗಾಗಿ ಕಾಯುತ್ತಿರುತ್ತಾರೆ. ನದಿಯಲ್ಲಿ ಮಿಂದೇಳುವುದರಿಂದ ನಮ್ಮ ದೇಹ ಅಂತರಿಕ್ಷದ ಈ ಅದ್ಭುತ ಶಕ್ತಿಗಳನ್ನು ಇನ್ನೂ ಹೆಚ್ಚಾಗಿ ಆಕರ್ಷಿಸುತ್ತದೆ. ಹಾಗಾಗಿ ಕುಂಭಮೇಳದ ಸಂದರ್ಭದಲ್ಲಿ ಪವಿತ್ರ ನದಿಗಳ ಸ್ನಾನ ಮಾಡುವುದು ಅತ್ಯಂತ ಉಪಯುಕ್ತ ಎಂದು ನಂಬಲಾಗಿದೆ. ಸೌರವ್ಯೂಹದಲ್ಲಿ ಭೂಮಿ, ಸೂರ್ಯ, ಚಂದ್ರ ಮತ್ತು ಗುರುಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ಕುಂಭಮೇಳ ನಡೆಯುವ ಸ್ಥಳ ಮತ್ತು ದಿನಾಂಕಗಳನ್ನು ಪಂಡಿತರು ಲೆಕ್ಕ ಹಾಕುತ್ತಾರೆ. ಹಾಗೆ ಗೊತ್ತು ಮಾಡಿದ ಶ್ರೇಷ್ಠ ಮುಹೂರ್ತಗಳಲ್ಲಿ ಎಂದೂ ಕಾಣಸಿಗದ ಅಪರೂಪದ ನಾಗಾ ಸಾಧುಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹಾಜರಾಗುತ್ತಾರೆ. ತಮ್ಮ ವಿಶಿಷ್ಟ ಆಚರಣೆಗಳು ಮತ್ತು ಸಾಧನೆಗಳ ಮೂಲಕ ಗಮನ ಸೆಳೆಯುವ ನಾಗಾ ಸಾಧುಗಳು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ತಮ್ಮ ಶಕ್ತಿಯನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳುತ್ತಾರೆ. ಹಾಗೆ ಮತ್ತೆ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರಿಸಲು ಕಾಡು, ಮೇಡು, ಗುಡ್ಡ, ಬೆಟ್ಟಗಳಲ್ಲಿನ ಗುಪ್ತ ಸ್ಥಳಗಳಿಗೆ ತೆರಳಿಬಿಡುತ್ತಾರೆ. ಹಿಂದೂ ಸಮಾಜದ ಕುಂಭಮೇಳವೆಂಬ ಈ ಪುರಾತನ ಮತ್ತು ವಿಶಿಷ್ಟ ಆಚರಣೆಯನ್ನು ಇಂದು ಜಗತ್ತೇ ವಿಶ್ಲೇಷಿಸಲು ಮುಂದಾಗುತ್ತಿದೆ. ರಷ್ಯಾ, ಜಪಾನ್, ಅಮೆರಿಕ, ಇಸ್ರೇಲ್ ಸೇರಿದಂತೆ ಜಗತ್ತಿನ ವಿವಿಧ ರಾಷ್ಟ್ರಗಳ ಜನರು ಕುಂಭಮೇಳದ ಅದ್ಭುತವನ್ನು ಅನುಭವಿಸಲು ಭಾರತಕ್ಕೆ ಆಗಮಿಸುತ್ತಿದ್ದಾರೆ. ಸೌರಮಂಡಲ, ಭೂಮಂಡಲ, ಅಂತರಿಕ್ಷಗಳು ಮತ್ತು ಮಾನವನ ಬದುಕಿನ ಮೇಲೆ ಅವು ಬೀರುವ ಪರಿಣಾಮಗಳ ಬಗ್ಗೆ ನಮ್ಮ ಪೂರ್ವಜರಿಗೆ ಎಷ್ಟು ಅಗಾಧ ಜ್ಞಾನವಿತ್ತು ಎಂಬುದಕ್ಕೆ ಕುಂಭಮೇಳ ಒಂದು ಮಹತ್ವದ ಸಾಕ್ಷಿ. ಕುಂಭಮೇಳಕ್ಕೆ ಸರ್ಕಾರ ತೆರಿಗೆದಾರರ ಹಣವನ್ನು ವ್ಯರ್ಥ ಮಾಡುತ್ತಿದೆ, ಕುಂಭಮೇಳದಲ್ಲಿ ಪಾಪಿಗಳು ಮಾತ್ರ ಸ್ನಾನ ಮಾಡಲು ಹೋಗುತ್ತಾರೆ ಎಂಬೆಲ್ಲ ಕುಹುಕದ ಮಾತುಗಳನ್ನಾಡುವವರಿಗೆ ಕುಂಭಮೇಳದ ಮಹತ್ವ ಮತ್ತು ಶ್ರೇಷ್ಠತೆಯನ್ನು ತಿಳಿಸುವ ಜವಾಬ್ದಾರಿ ಎಲ್ಲಾ ಸನಾತನ ಹಿಂದೂಗಳದ್ದು. ವಿಡಿಯೋವನ್ನು ತಪ್ಪದೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸನಾತನ ಹಿಂದೂ ಧರ್ಮ ಮತ್ತು ಸನಾತನ ಭಾರತದ ಬಗೆಗಿನ ಇಂತಹ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಪಡೆಯಲು ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಕಲಿಕೆ ನಿರಂತರವಾಗಿರ್ಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ.